ನಮಸ್ತೆ, ನಾನು ಪ್ರವೀಣ್ ಮಾತಾಡ್ತಾ ಇರೋದು. ಏನಪ್ಪ ವಿಷಯ ಅಂತಂದರೆ, ಕೆಳಗೆ 2 ಫೋಟೋ ಹಾಕಿದ್ದೀವಿ ನೋಡಿ. ಒಂದು ನನ್ನ ಗಾಡಿ ಆಟೋ, ಇನ್ನೊಂದು ಬುಲಾರೋ. ಅದು ನನ್ನ ಗಾಡಿಗೆ ಟಚ್ ಮಾಡ್ದೆ, ಹಿಂದೆಗಡೆ ಟಚ್ ಮಾಡ್ದೆ. ಟರ್ನಿಂಗ್ ಟೈಮಲ್ಲಿ ಮಾಧವರ ಎಕ್ಸಿಬಿಷನ್ ಸೆಂಟ್ರ್ ಮುಂದೆ ಟರ್ನಿಂಗ್ ಟೈಮಲ್ಲಿ ಟಚ್ ಮಾಡ್ದೆ. ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ, ಇಶ್ಯೂ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಅವನು ಹೋಗಿದ್ದ, ಮತ್ತು ಪೊಲೀಸವ್ರನ್ನ ಕರೆಸಿ ಅದೇನಿದೆ ಅಮೌಂಟ್ ಏನೋ ಸೆಟಲ್ಮೆಂಟ್ ಮಾಡಿದ್ದಾನೆ. ಬಟ್ ಅದೆಲ್ಲ ಮ್ಯಾಟ್ರು ಏನಂದರೆ, ಪೊಲೀಸವ್ರನ್ನ ಕರೆಸಿದಾಗ ಫಸ್ಟ್ ಕೇಳಿದ್ದು ಡಾಕ್ಯುಮೆಂಟ್ಸು ವಿತ್ ಫುಲ್ ಯೂನಿಫಾರ್ಮ್ ಕೇಳ್ತಾರೆ. ವಿತ್ ಫುಲ್ ಯೂನಿಫಾರ್ಮ್ ಇರಬೇಕು, ಇನ್ಶೂರೆನ್ಸ್ ಇರಬೇಕು, FC ಇರಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ ಅವರು ಕಂಪ್ಲೇಂಟ್ ತೊಗೊತಾರೆ, ಅದ್ರ ಮೇಲೆ ಆ್ಯಕ್ಷನ್ ತೊಗೊತಾರೆ, ಮುಂದಿಂದು ಮಾತಾಡ್ತಾರೆ. ಇಲ್ಲ ಅಂದರೆ ಅವರು ಫಸ್ಟ್ ಬೈಯೋದು ನಮಗೇನೆ, ಫಸ್ಟ್ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಟ್ಕೋ ಅಂತ. ನೋಡಿ, ನೆನ್ನೆ ನಾನು ಪೊಲೀಸವ್ರಿಗೆ ಕಾಲ್ ಮಾಡಿದಾಗ ಅವ್ರು ಬಂದರು. ಬುಲಾರದೊಂದು ಟಚ್ ಮಾಡಿದವನು ಹೊರಟೋಗಿದ್ದ. ಆಮೇಲೆ ಅವನಿಗೆ ಫೋನ್ ಮಾಡಿ ಆವಾಜ್ ಹಾಕಿ ಅವ್ನ ಕೈಯಿಂದ ಸೆಟಲ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ. ಡಾಕ್ಯುಮೆಂಟ್ಸ್ ಇದ್ದರೆ ಏನೇ ಪ್ರಾಬ್ಲಮ್ ಆದರೂ ಇಶ್ಯೂ ಕ್ಲಿಯರ್ ಆಗುತ್ತೆ. ಅದನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ದಯಮಾಡಿ ಯಾರ್ಯಾರು ಡಾಕ್ಯುಮೆಂಟ್ಸ್ ಮಾಡಿಸಿಲ್ಲ, ಆಟೋದಲ್ಲಿ ಇನ್ಶೂರೆನ್ಸ್ ಇರಲ್ಲ, FC ಇರಲ್ಲ, ಪರ್ಮಿಟ್ ಇರಲ್ಲ, ದಯಮಾಡಿ ಆ ಡಾಕ್ಯುಮೆಂಟ್ಸು ರನ್ನಿಂಗಲ್ಲಿ ಇಟ್ಕೊಳ್ಳಿ. ಮುಂದೆ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇವಾಗಿಲ್ಲ ಮುಂದೆ ಸ್ಟಾರ್ಟ್ ಮಾಡ್ತಾರೆ. ಅದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಅಷ್ಟೊಳಗೆ ಡಾಕ್ಯುಮೆಂಟ್ಸ್ ಇದ್ದಲ್ಲಿ ಈ ಥರ ಏನಾರು ಅನಾಹುತ ಆದಾಗ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಥ್ಯಾಂಕ್ ಯು.